ಬೆಂಗಳೂರಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ 18 ಮಹಡಿ ಕಟ್ಟಡವನ್ನು ಡೆಮಾಲಿಷನ್ ಮಾಡಲಿಕ್ಕೆ ಇದೀಗ ಜಿಬಿಎ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂತಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕೂಡಲೂ ಸಮೀಪ ಇರುವಂತಹ ಅರ್ಲೂರು ಮುಖ್ಯ ರಸ್ತೆ ಏನಿದೆ, ಈ ಮುಖ್ಯ ರಸ್ತೆಯಲ್ಲಿ ಬರುವಂತಹ SNN ರಾಜ್ ಕಾರ್ಪ್ಗೆ ಸೇರುವಂತಹ ಒಂದು ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ವಾಲಿರುವಂಥದ್ದು. ಅಂದರೆ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಈ ವಾಲಿದ ಅಪಾರ್ಟ್ಮೆಂಟ್ನನ್ನು ಡೆಮಾಲಿಷನ್ ಮಾಡಬೇಕು ಅಂತೇಳಿ ಖುದ್ದು ಈ ಸಂಸ್ಥೆಯ ಮಾಲೀಕರೇನಿರ್ತಾರೆ ಅವರು ಜಿಬಿಎ ಮತ್ತು ಎರಾ ಸಂಸ್ಥೆಗೆ ಜೊತೆಯೊಂದಿಗೆ ಬೇಡಿಕೆಯನ್ನು ಇಡ್ತಾರೆ. ಇದರ ನಂತರ ಏನು ಈ ಡೆಮಾಲಿಷನ್ ಕಾರ್ಯಕ್ಕೆ ಇದೀಗ ಜಿಬಿಎ ಸಿದ್ಧತೆಯನ್ನು ಮಾಡಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ 20% ಭಾಗ ಇದು ಸಂಪೂರ್ಣವಾಗಿ ವಾಲಿರುವಂತಹ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ಒಂದಿಷ್ಟು ಅನಾಹುತ ಆಗುವ ಸಾಧ್ಯತೆ ಸಹ ಹೆಚ್ಚಿರುತ್ತೆ ಅಂತೇಳಿ ಈ ಎಚ್ಚೆತ್ತುಕೊಂಡಂತ ಮಾಲೀಕರು ಖುದ್ದು ತಾವೇ ಈಗ ಜಿಬಿಎ ಮತ್ತು ಎರಾ ಅಂದರೆ ಇದು ಎರಾ ಸಂಸ್ಥೆಯೊಂದಿಗೆ ಚರ್ಚೆ ಮಾಡಿ ಇದನ್ನು ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಬೇಕು ಅಂತೇಳಿ ಪ್ರಸ್ತಾವನೆಯನ್ನು ಇಟ್ಟಿರುವಂಥದ್ದು. ಈ ಪ್ರಸ್ತಾವನೆ ಮೇರೆಗೆ ಅಂದರೆ ಮುಂದಿನ ವಾರದಿಂದ ಇದನ್ನು ಡೆಮಾಲಿಷನ್ ಮಾಡಲಿಕ್ಕೆ ಇದೀಗ ಜಿಬಿಎ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇದು 18 ಮಹಡಿಯನ್ನು ಹೊಂದಿರುವಂಥದ್ದು, 49 ಫ್ಲಾಟ್ಗಳನ್ನು ಒಳಗೊಂಡಿರುವಂಥದ್ದು. ಇದನ್ನು ಸರಿಸುಮಾರಾಗಿ ಕಳೆದ 1 ವರ್ಷದ ಮುಂಚಿತವಾಗಿ ಇದನ್ನು ಈ ಅಪಾರ್ಟ್ಮೆಂಟ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಇದೀಗ ಸಂಪೂರ್ಣವಾಗಿ ಮುಗಿಯುವ ಹಂತಕ್ಕೆ ಬಂದಿದೆ. ಆದರೆ ಈಗ ಎಚ್ಚೆತ್ತುಕೊಂಡಂತಹ ಇಂಜಿನಿಯರ್ಗಳು ಇದು ಮುಂದಿನ ದಿನಗಳಲ್ಲಿ ಒಂದಿಷ್ಟು ಅನಾಹುತಕ್ಕೆ ಈಡಾಗುವ ಸಾಧ್ಯತೆ ಇದೆ ಅಂತೇಳಿ ಈಗ ಎಚ್ಚೆತ್ತುಕೊಂಡು ಅದನ್ನು ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆಯನ್ನು ಜಿಬಿಎ ಮುಂದಿಕ್ಕಿರುವಂಥದ್ದು. ಇದರ ಬೆನ್ನಲ್ಲೇ ಇದನ್ನು ಡೆಮಾಲಿಷನ್ ಮಾಡಲಿಕ್ಕೆ ಜಿಬಿಎ ಸಹ ಒಂದು ಕಡೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಯಾಕಂದರೆ ಇದೇ ರೀತಿಯಾಗಿ ಕೇರಳದ ಕೊಚ್ಚಿನ್ನಲ್ಲೂ ಸಹ ಒಂದು ಅವಘಡ ಸಂಭವಿಸಿತ್ತು. ಅದರಲ್ಲಿ ಒಂದಿಷ್ಟು ಜನರು ಸಾವಿಗೂ ಸಹ ಈಡಾಗಿದ್ರು. ಆ ರೀತಿಯಾಗಿ ಯಾವುದೂ ಆಗಬಾರ್ದು ಅಂತೇಳಿ ಮುಂಚಿತವಾಗಿಯೇ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತ SNN ರಾಜ್ ಕಾರ್ಪ್ ಸಂಸ್ಥಾಪಕರು ಏನಿರ್ತಾರೆ ಅವರು ಎಚ್ಚೆತ್ತುಕೊಂಡು ಇದನ್ನು ಡೆಮಾಲಿಷನ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸರಿಸುಮಾರು 200 ಕೋಟಿ ವೆಚ್ಚದಲ್ಲಿ ಈ ಅಪಾರ್ಟ್ಮೆಂಟ್ ಒಂದನ್ನು ನಿರ್ಮಾಣ ಮಾಡಿರುವಂಥದ್ದು. ಆದರೆ ನಮಗೆ ಯಾವುದೇ ರೀತಿಯಾಗಿ ಜನರ ಒಂದು ಕಡೆ ಅರಿವಿಂದಾಗಿ ಈ ಅಪಾರ್ಟ್ಮೆಂಟ್ ಏನಿದೆ ಅದನ್ನು ಸಂಪೂರ್ಣವಾಗಿ ಡೆಮಾಲಿಷನ್ ಮಾಡಬೇಕು ಅಂತೇಳಿ ಯಾವುದೇ ಅವಘಡ ಆಗದ ರೀತಿಯಾಗಿ ಮುಂಚಿತವಾಗಿ ಇದನ್ನು ಡೆಮಾಲಿಷನ್ ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು.